ಮೈಬಮ್ ಸಹಾಯದಿಂದ ಈವೆನ್ ವಾಯ್ಸ್ ಮತ್ತು ಇವೇಬಲ್ ಉತ್ಪಡಿಸುವ ಹಂತಗಳು. ಈವೆನ್ ವಾಯ್ಸ್ ಅಥವಾ ಇವೇಬಲ್ ಉತ್ಪಡಿಸಲು ನಮ್ಮ ಸರ್ಕಾರದ ಇವೇಬಲ್ ಪೋರ್ಟಲ್ ಮೂಲಕ ಒಂದು ಬಾರಿ ಜಸ್ಟ್ ರಿಜಿಸ್ಟ್ರೇಷನ್ ಪೂರ್ಣಗೊಳಿಸಬೇಕಾಗುತ್ತದೆ. ಹಂತಗಳು ಇಲ್ಲಿವೆ. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನೊಂದಿಗೆ ತೋರಿಸಲಾದ URL-ನಲ್ಲಿ ಸರ್ಕಾರದ ಪೋರ್ಟಲ್ಗೆ ಲಾಗಿನ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದ ಅಪ್ ನಮೂದಿಸಿ. ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ರಿಜಿಸ್ಟ್ರೇಷನ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಫರ್ ಜಸ್ಟ್ ಪಿ ಆಯ್ಕೆ ಮಾಡಿ. ಮತ್ತೊಮ್ಮೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿದ ಅಪ್-ಅನ್ನು ನಮೂದಿಸಿ. ಆಡ್ ನ್ಯೂ ಆಯ್ಕೆಯನ್ನು ಆರಿಸಿ ಮತ್ತು ಗೆಸ್ಟ್ ಪ್ರೊವೈಡರ್ ಆಯ್ಕೆಯನ್ನು ಆರಿಸಿ. ಅಡೈಕೋರರ್ ಇನ್ಫೋ ಪ್ರೈವೇಟ್ ಲಿಮಿಟೆಡ್ ಆಯ್ಕೆಯನ್ನು ಆರಿಸಿ. ಪೂರ್ವರಚಿಸಿದ ಬಳಕೆದಾರ ಹೆಸರಿಗೆ ಕೊನೆಯ 3 ಅಕ್ಷರಗಳನ್ನು ಸೇರಿಸುವ ಮೂಲಕ ನಿಮ್ಮ ಬಳಕೆದಾರ ಹೆಸರನ್ನು ರಚಿಸಿ ಮತ್ತು ಅದನ್ನು ಮುಂದಿನ ಕ್ಷೇತ್ರದಲ್ಲಿ ದೃಢೀಕರಿಸಿ. ನಿಮ್ಮ ಪಾಸ್ವರ್ಡ್ ರಚಿಸಿ ಮತ್ತು ಮುಂದಿನ ಫೀಲ್ಡ್ನಲ್ಲಿ ಅದನ್ನು ಕನ್ಫರ್ಮ್ ಮಾಡಿ. ನಂತರ ಆಡ್ ಕ್ಲಿಕ್ ಮಾಡಿ. ಈಗ ಮೈಬಮ್ ಆಪ್ನಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಕಾನ್ಫಿಗರ್ ಮಾಡುವುದು ಮತ್ತು ಈವೆನ್ ವಾಯ್ಸಸ್ ಮತ್ತು ಇವೇಬಲ್ಸ್ ಹೇಗೆ ಉತ್ಪಡಿಸಲು ಎಂಬುದನ್ನು ನೋಡೋಣ. ನಿಮ್ಮ ಮೊಬೈಲ್ನಲ್ಲಿ ಮೈಬಮ್ ಆಪ್ ತೆರೆಯಿರಿ ಮತ್ತು ಈವೆನ್ ವಾಯ್ಸ್ ಮತ್ತು ಇವೇಬಲ್ ಅನ್ನು ಆಯ್ಕೆ ಮಾಡಿ. ಈಗ ಕೆಳಗಿನ ಬಲಮೂಲೆಯಲ್ಲಿರುವ ಕಾನ್ಫಿಗರ್ ಬಟನ್ ಅನ್ನು ಆಯ್ಕೆ ಮಾಡಿ. ಈವೆನ್ ವಾಯ್ಸಸ್ ಮತ್ತು ಇವೇಬಲ್ಸ್ ಅನ್ನು ಒಟ್ಟಿಗೆ ಉತ್ಪಡಿಸಲು ಆಪ್ಷನ್ 1 ಅನ್ನು ಆರಿಸಿ. ಇವೇಬಲ್ ಅನ್ನು ಮಾತ್ರ ಉತ್ಪಡಿಸಲು ಆಪ್ಷನ್ 2 ಅನ್ನು ಆರಿಸಿ ಮತ್ತು ನೀವು ಗೆಸ್ಟ್ ಪೋರ್ಟಲ್ನಲ್ಲಿ ರಚಿಸಲಾಗಿದೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಸೇರಿಸಿ. ಒಮ್ಮೆ ನೀವು ರುಜುವಾತುಗಳನ್ನು ಸಲ್ಲಿಸಿದ ನಂತರ ಈ ಕೆಳಗಿನಂತೆ ತೋರಿಸಲಾದ ದೃಢೀಕರಣ ಸಂದೇಶವನ್ನು ನೀವು ಪಡೆಯುತ್ತೀರಿ. ಈಗ ನೀವು ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿದ್ದೀರಿ. ನೀವು ಈಗ ಈವೆನ್ ವಾಯ್ಸಸ್ ಮತ್ತು ಇವೇಬಲ್ಸ್ ಉತ್ಪಡಿಸಲು ಮುಂದುವರಿಯಬಹುದು. ನೀವು ಇನ್ನೂ ಮೈಬಮ್ ಆ್ಯಪ್ ಹೊಂದಿಲ್ಲದಿದ್ದರೆ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಮೈಬಮ್ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿ.